ಇದು FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆಕಾಶವಾಣಿ ಕನ್ನಡದಲ್ಲಿ ಭಾಷಣ. ಮಾತೃಭಾಷೆಯ ಪ್ರಾಮುಖ್ಯತೆ ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ. ಮೊದಲು ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲು ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತು ಕನ್ನಡ. ಕನ್ನಡದ ಕಣ್ವ BM ಶ್ರೀಕಂಠಯ್ಯ ಅವರ ಪದ್ಯದ ಸಾಲು ಇದು. ಕನ್ನಡ ನಾಡಿನ ಭಾಷೆ ಕನ್ನಡವಾದ್ದರಿಂದ ಇದು ಇಲ್ಲಿನ ಮಾತೃಭಾಷೆ ಎನಿಸಿಕೊಂಡಿದೆ. ಮಾತೃಭಾಷೆಯು ಮನುಷ್ಯನ ಜೀವನದ ಅತ್ಯಂತ ಮಹತ್ವದ ಮತ್ತು ಮೂಲಭೂತವಾದ ಪ್ರಮುಖ ಭಾಗವಾಗಿದೆ. ಇದನ್ನು ತಾಯಿ ನುಡಿ ಎಂದೂ ಕರೆಯುತ್ತಾರೆ. ಮಗುವು ತನ್ನ ತಾಯಿಯಿಂದ ಅಥವಾ ಕುಟುಂಬದಿಂದ ಮೊದಲು ಕೇಳಿ ಕಲಿಯುವ ಭಾಷೆಯೇ ಮಾತೃಭಾಷೆ. ಇದರ ಪ್ರಾಮುಖ್ಯತೆಯನ್ನು ಸಾಂಸ್ಕೃತಿಕ, ಶೈಕ್ಷಣಿಕ, ಭಾವನಾತ್ಮಕ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಬೇಕಾಗಿದೆ. ಶೈಕ್ಷಣಿಕವಾಗಿ ಮಾತೃಭಾಷೆ ಪ್ರಮುಖ ಪಾತ್ರ ವಹಿಸಿದೆ. ನಮ್ಮ ಎಲ್ಲ ಹಿರಿಯ ಮನೋವಿಜ್ಞಾನಿಗಳು ಹಾಗೂ ಶಿಕ್ಷಣ ತಜ್ಞರು ಮಗುವಿನ ಪ್ರಾಥಮಿಕ ಶಿಕ್ಷಣ ಮಾತೃಭಾಷೆಯ ಮೂಲಕವೇ ಆರಂಭವಾಗಬೇಕು ಎಂದು ಪ್ರತಿಪಾದಿಸುತ್ತಲೇ ಬಂದಿದ್ದಾರೆ. ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ಆರಂಭಗೊಂಡ ಶಿಕ್ಷಣ ನೀತಿಯಲ್ಲಿಯೂ ಮೆಕಾಲೆ ಇದನ್ನೇ ಪ್ರತಿಪಾದಿಸಿದ್ದರು. ಯುನೆಸ್ಕೋ ಸಂಸ್ಥೆಯ ಸಂಶೋಧನೆಗಳ ಪ್ರಕಾರ ಮಕ್ಕಳು ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆದರೆ ಬೌದ್ಧಿಕವಾಗಿ ಮತ್ತು ಮಾನಸಿಕವಾಗಿ ತರಗತಿಯಲ್ಲಿ ಅತಿ ಹೆಚ್ಚು ಲವಲವಿಕೆಯಿಂದಿರುತ್ತಾರೆ. ತರಗತಿಯಲ್ಲಿ ಅಧ್ಯಾಪಕರು ಹೇಳುವುದನ್ನು ಸುಲಭವಾಗಿ ಅರ್ಥೈಸಿಕೊಳ್ಳುತ್ತಾರೆ. ಈ ಮೂಲಕ ವಿಮರ್ಶಾತ್ಮಕ ಚಿಂತನೆ, ಸೃಜನಶೀಲತೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಕೌಶಲ್ಯಗಳು ಬೆಳೆಯುತ್ತವೆ. ಸ್ವತಂತ್ರ ಆಲೋಚನಾ ಶಕ್ತಿ ಮೂಡಿ ಕಲಿಕೆಯಲ್ಲಿ ಮುಂದುವರಿಯಲು ಸಹಕಾರಿಯಾಗಲಿದೆ. ಇದನ್ನು ನಾವು ರಾಷ್ಟ್ರಕವಿ ಕುವೆಂಪು ಅವರಲ್ಲಿ ಸ್ಪಷ್ಟವಾಗಿ ಗುರುತಿಸಬಹುದು. ಕುವೆಂಪು ಮೊದಲು ಪದ್ಯ ಬರೆದದ್ದು ಇಂಗ್ಲಿಷಿನಲ್ಲಿ. ಇದನ್ನು ಕನ್ನಡದಲ್ಲಿ ಬರೆಯುವಂತೆ ಅರ್ಥಾತ್ ತನ್ನ ಮಾತೃಭಾಷೆಯಲ್ಲಿ ಬರೆಯುವಂತೆ ಪ್ರೇರೇಪಿಸಿದ್ದು ಐರಿಷ್ ಅಧ್ಯಾಪಕ JH ಕಜಿನ್ಸ್ ಅವರು. ಆಗ ಅದೇ ಕವಿತೆಯನ್ನು ಕನ್ನಡದಲ್ಲಿ ಬರೆದಾಗ ಅದರ ಶಬ್ದ ಸಂಪತ್ತು ಮುತ್ತು ಪೋಣಿಸಿದಂತಿತ್ತು. ಕಸ್ತೂರಿಮಯ ಕನ್ನಡದಲ್ಲಿ ಸಿಗುವ ಶಬ್ದ ಸಂಪತ್ತು ಕುವೆಂಪು ಅವರಿಗೆ ಇಂಗ್ಲಿಷಿನಲ್ಲಿ ಸಿಕ್ಕಿರಲಿಲ್ಲ. ಜೊತೆಗೆ ತನ್ನ ಆಲೋಚನಾ ಶಕ್ತಿಯನ್ನು ಸಹಜವಾಗಿ ಅಭಿವ್ಯಕ್ತಿಸಲು ಆಗಿರಲಿಲ್ಲ. ಹೀಗಾಗಿ ಕುವೆಂಪು ತನ್ನ ಮಾತೃಭಾಷೆಯಲ್ಲಿ ಬರೆಯತೊಡಗಿದ್ದರಿಂದ ಅವರಲ್ಲಿದ್ದ ಸೃಜನಶೀಲ ಪ್ರತಿಭೆ ನೀರಿನಷ್ಟೇ ಸಹಜವಾಗಿ ಹರಿಯತೊಡಗಿತು. ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ ಮಾತೃಭಾಷೆಯನ್ನು ಮಾಧ್ಯಮವಾಗಿ ಬಳಸಿದರೆ ಮಕ್ಕಳಲ್ಲಿ ಜ್ಞಾನ ಸಹಜವಾಗಿ ಬೆಳೆಯುತ್ತದೆ, ಕಲಿಕೆ ಸರಳವಾಗುತ್ತದೆ. ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ ಅನ್ಯ ಭಾಷೆಯನ್ನು ಬಳಸಿದರೆ ಜ್ಞಾನದ ಅಂತರ ಉಂಟಾಗಿ ಶೈಕ್ಷಣಿಕ ಪ್ರಗತಿ ಕುಂಠಿತವಾಗುತ್ತದೆ. ಮಾತೃಭಾಷೆಯು ನಮ್ಮ ಸಂಸ್ಕೃತಿ, ನಮ್ಮ ಗುರುತಿನ ಸಂಕೇತವಾಗಿದೆ. ನಮ್ಮ ಸಂಸ್ಕೃತಿ, ಸಂಪ್ರದಾಯ, ನಂಬಿಕೆ, ಪದ್ಧತಿ, ಪರಂಪರೆಗಳೆಲ್ಲವೂ ಬೆಳೆದು ಬಂದಿರುವುದು ಮಾತೃಭಾಷೆಯ ಮೂಲಕವೇ. ನಮ್ಮಲ್ಲಿರುವ ಅನೇಕ ಜಾನಪದ ಹಾಡುಗಳು, ಕಥೆಗಳು, ಗಾದೆ ಮಾತುಗಳು, ಒಗಟುಗಳು ಇವೆಲ್ಲವೂ ಕೂಡ ಬೆಳೆದಿರುವುದು ಆಯಾ ಜನರ ಮಾತೃಭಾಷೆಯಿಂದಲೇ. ಕನ್ನಡ ನಾಡಿನ ಮಾತೃಭಾಷೆಯಾದ ಕನ್ನಡದಲ್ಲಿ ಸಾಹಿತ್ಯ, ಸಂಗೀತ, ಇತಿಹಾಸಗಳೆಲ್ಲವೂ ಮಿಳಿತಗೊಂಡಿವೆ. ನಮ್ಮ ಸಂಸ್ಕೃತಿ ಮತ್ತು ಇತಿಹಾಸದ ಬೇರು ಇರುವುದೇ ಮಾತೃಭಾಷೆಯಲ್ಲಿ. ಇದನ್ನು ಕಳೆದುಕೊಂಡರೆ ನಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡಂತಾಗುತ್ತದೆ. ಮಾತೃಭಾಷೆ ಭಾವನೆಗಳ ಅಭಿವ್ಯಕ್ತಿ ಮತ್ತು ಮಾನಸಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಮಾತೃಭಾಷೆಯಲ್ಲಿ ಭಾವನೆಗಳನ್ನು ಅತ್ಯಂತ ಸಹಜವಾಗಿ ವ್ಯಕ್ತಪಡಿಸಬಹುದು. ಇದು ಆತ್ಮವಿಶ್ವಾಸ, ಸ್ವಾಭಿಮಾನ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ. ಮನೆಯಲ್ಲಿ ಕುಟುಂಬದೊಂದಿಗೆ, ಮನೆಯ ಹೊರಗೆ ಸ್ನೇಹಿತರೊಂದಿಗೆ ಹೃದಯಸ್ಪರ್ಶಿಯಾಗಿ ಮಾತನಾಡಲು ಇರುವ ಪ್ರಮುಖ ಮಾಧ್ಯಮವೇ ಮಾತೃಭಾಷೆ. ಭಾರತದಂತಹ ಬಹುಭಾಷೆಗಳ ದೇಶದಲ್ಲಿ ಅನೇಕರು ಇಂಗ್ಲಿಷ್ ಅಥವಾ ಹಿಂದಿಯನ್ನು ಹೆಚ್ಚಾಗಿ ಬಳಸುತ್ತಿದ್ದಾರೆ. ಆದರೆ ಮಾತೃಭಾಷೆಯನ್ನು ಮನೆಯಲ್ಲಿ ನಾವಾಡುವ ಮೂಲಕ ಮಕ್ಕಳಿಗೂ ಅದನ್ನು ಕಲಿಸಿ ಓದಿಸಿದರೆ ನಾವು ಬೆಳೆಯುತ್ತೇವೆ, ನಮ್ಮ ಮಕ್ಕಳೂ ಬೆಳೆಯುತ್ತಾರೆ. ಈ ಮೂಲಕ ನಮ್ಮ ಭಾಷೆಯು ಉಳಿದು ಬೆಳೆಯುತ್ತದೆ. ನಾವು ಕೂಡ ಬದುಕುತ್ತೇವೆ. ತುಸು ಪರಿಪೂರ್ಣ ವ್ಯಕ್ತಿತ್ವವನ್ನು ನಾವು ಬೆಳೆಸಿಕೊಳ್ಳುತ್ತೇವೆ.
ಮಾತೃಭಾಷೆ ನಮ್ಮ ಹೃದಯದ ಆಳದಲ್ಲಿ ಬೇರೂರಿರುವ ಧ್ವನಿ. ಅಮ್ಮನ ಧ್ವನಿಯಲ್ಲಿ ಬರುತ್ತಿದ್ದ ಕನ್ನಡ ಶಬ್ದಗಳನ್ನು ನಾವೆಂದೂ ಮರೆಯಲು ಸಾಧ್ಯವಿಲ್ಲ. ನಾವು ಚಿಕ್ಕವರಿದ್ದಾಗ ರಾತ್ರಿ ಮಲಗುವ ಮೊದಲು ಅಮ್ಮನ ಮಡಿಲಲ್ಲಿ ತಲೆ ಇಟ್ಟುಕೊಂಡು, ಅಮ್ಮ ಒಂದು ಕತೆ ಹೇಳಮ್ಮ ಎಂದು ಕೇಳುವಾಗ ಅಮ್ಮನ ಧ್ವನಿಯಲ್ಲಿ ಬರುತ್ತಿದ್ದ ಕನ್ನಡದ ಮಾತುಗಳು ಅದು ಕೇವಲ ಕಥೆಯಲ್ಲ, ನಮ್ಮ ಹೃದಯಕ್ಕೆ ಸುತ್ತಿಕೊಂಡಿದ್ದ ಬೆಚ್ಚನೆಯ ಕಂಬಳಿ. ಅಮ್ಮ ಕನ್ನಡದಲ್ಲಿ ನಮ್ಮ ಊರಿನ ಹೆಸರು ಹೇಳಿದರೆ ಹೃದಯ ತುಂಬಿ ಬರುತ್ತದೆ. ಅಮ್ಮನ ಬಾಯಲ್ಲಿ ಕನ್ನಡದ ಶಬ್ದ ಕೇಳಿದರೆ ಮನ ಪುಲಕಗೊಳ್ಳುತ್ತದೆ. ಅಂತಹ ಅಮ್ಮನ ನುಡಿಯಾದ ಮಾತೃಭಾಷೆಯಲ್ಲಿ ನಮಗೆ ಓದಲು ಬರೆಯಲು ಬರದಿದ್ದರೆ ಅಮ್ಮ ಹೇಳಿದ್ದೆಲ್ಲವೂ ವ್ಯರ್ಥ. ಮಾತೃಭಾಷೆಯನ್ನು ಕಳೆದುಕೊಂಡರೆ ಕೇವಲ ಭಾಷೆಯನ್ನಷ್ಟೇ ನಾವು ಕಳೆದುಕೊಳ್ಳುವುದಿಲ್ಲ, ನಮ್ಮ ತಾಯಿಯ ಮಡಿಲ ಬೆಚ್ಚನೆಯ ಅಪ್ಪುಗೆಯನ್ನು, ಅಜ್ಜನ ಕಣ್ಣಿನ ನೋಟವನ್ನು, ನಮ್ಮ ಊರಿನ ಮಣ್ಣಿನ ವಾಸನೆಯನ್ನು, ನಮ್ಮ ಹೆಸರಿನ ಹಿಂದಿನ ಅರ್ಥವನ್ನೆಲ್ಲ ಕಳೆದುಕೊಳ್ಳುತ್ತೇವೆ. ಮಾತೃಭಾಷೆ ಎಂದರೆ ಅದು ಕೇವಲ ಅಕ್ಷರಗಳಲ್ಲ, ಅದು ನಮ್ಮ ಹೃದಯದ ತಂತು. ಒಂದಕ್ಕೊಂದು ಕಟ್ಟಿ ಹಾಕಿರುವ ಈ ಬಂಧದ ದಾರವನ್ನು ಕತ್ತರಿಸಿದರೆ ನಮ್ಮ ಬದುಕೇ ಉರುಳಿ ಹೋಗುತ್ತದೆ. ಇದನ್ನು ಬಲಪಡಿಸಿದರೆ ನಾವು ಸಂಪೂರ್ಣರಾಗುತ್ತೇವೆ. ಅಂಕಲ್, ಸಂಡೇ ಕ್ಲಾಸ್ ಇಲ್ವಾ? ಸ್ವಲ್ಪ ಆ ಸೈಡ್ ಮೂವ್ ಮಾಡ್ತೀರಾ? ನೋಡಿ, ಇಂಥ ಮಾತುಗಳಲ್ಲಿ ಕನ್ನಡವನ್ನು ಭೂತಕನ್ನಡಿ ಹಿಡಿದು ಹುಡುಕಬೇಕಾಗಿದೆ. ಇದು ಪೂರ್ತಿ ಇಂಗ್ಲಿಷ್ ಆಗುವ ಮೊದಲು ನಾವು ಗಂಭೀರವಾಗಿ ಚಿಂತಿಸಬೇಕಾಗಿದೆ. ನಮ್ಮೆಲ್ಲರ ಇಂಗ್ಲಿಷ್ ವ್ಯಾಮೋಹದ ಪರಾಕಾಷ್ಠೆಯಲ್ಲಿ ಇಂದು ಮಕ್ಕಳು ಒಳ್ಳೆಯ ಇಂಗ್ಲೀಷನ್ನು ಕಲಿಯದೆ, ಇತ್ತ ಸ್ಪಷ್ಟ ತಿಳಿಗನ್ನಡವನ್ನು ಬಳಸದೆ ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ. ಇಂಥ ಪರಿಸ್ಥಿತಿ ವಿಶ್ವದ ಬಹುಪಾಲು ಮಾತೃಭಾಷೆಗಳಿಗೆ ಒದಗಿದೆ. ಆದ್ದರಿಂದಲೇ ವಿಶ್ವಸಂಸ್ಥೆ 2000 ಇಸವಿ ಫೆಬ್ರವರಿಯಲ್ಲಿ ಮೊದಲ ಬಾರಿಗೆ ವಿಶ್ವ ಮಾತೃಭಾಷಾ ದಿನವನ್ನು ಆಚರಿಸಬೇಕೆಂದು ಘೋಷಿಸಿತು. ಅದರಂತೆ ನಾವು ಈಗ ಫೆಬ್ರವರಿ 21ರಂದು ವಿಶ್ವ ಮಾತೃಭಾಷಾ ದಿನವನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ. ಮಾತೃಭಾಷೆ ಕೇವಲ ಒಂದು ಭಾಷೆಯಲ್ಲ, ಅದು ಆಯಾ ವ್ಯಕ್ತಿಯ ಸಾಂಸ್ಕೃತಿಕ ಸಾಮಾಜಿಕ ವ್ಯಕ್ತಿತ್ವದೊಂದಿಗೆ ಬೆರೆತು ಹೋಗಿರುತ್ತದೆ. ಮಾತೃಭಾಷೆಯ ಮೇಲೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕವಾಗಿ ಪ್ರಭಾವ ಬೀರಿ ಅತಿಕ್ರಮಣ ಮಾಡುವ ಪರಭಾಷೆಗಳ ದಾಳಿಯನ್ನು ನಾವು ತಡೆಗಟ್ಟಬೇಕಾಗಿದೆ. ಬ್ರಿಟಿಷರಿಂದ ಬಳುವಳಿಯಾಗಿ ಬಂದ ಇಂಗ್ಲಿಷ್ ಭಾಷೆ ರಾಜಕೀಯ, ಸಾಂಸ್ಕೃತಿಕ ಮತ್ತು ತಾಂತ್ರಿಕ ಪ್ರಭಾವಗಳ ಮೂಲಕ ನುಸುಳಿ ಕನ್ನಡದ ಸಾರಸ್ವತ ಪ್ರಪಂಚಕ್ಕೆ ನೀಡಿದ ಕೊಡುಗೆ ಮಹತ್ವದ್ದೇ ಆಗಿದೆ. ಆದರೆ ಇದರೊಂದಿಗೆ ಬಂದ ಸಮಸ್ಯೆಗಳನ್ನು ನಾವು ಮರೆಯುವಂತಿಲ್ಲ. ಈ ಸಮಸ್ಯೆಗಳ ನೇರ ಪರಿಣಾಮ ನಮ್ಮ ವಿದ್ಯಾಭ್ಯಾಸದ ಮೇಲಾಯಿತು. ಅದರಲ್ಲಿಯೂ ಪ್ರಾಥಮಿಕ ಶಿಕ್ಷಣದ ಮೇಲೆ ಅತಿಯಾದ ಪ್ರಭಾವ ಬೀರಿ ಕನ್ನಡದ ಶಾಲೆಗಳಲ್ಲಿ ಮಕ್ಕಳೇ ಇಲ್ಲದೆ ಮುಚ್ಚಬೇಕಾದ ಪರಿಸ್ಥಿತಿ ಎದುರಾಗಿದೆ. ಕನ್ನಡದ ಬಗ್ಗೆ ದೊಡ್ಡ ಮಾತುಗಳನ್ನಾಡಿ ಇಂಗ್ಲಿಷ್ ವಿರುದ್ಧ ಹರಿಹಾಯುವ ಬದಲು ಮಾತೃಭಾಷಾ ಶಿಕ್ಷಣದ ವೈಜ್ಞಾನಿಕ ಉಪಯುಕ್ತತೆಯನ್ನು ಪ್ರಚುರಪಡಿಸುವ ಬಗ್ಗೆ ಶಿಕ್ಷಣ ತಜ್ಞರು ಮತ್ತು ಸರ್ಕಾರ ಚಿಂತನೆ ನಡೆಸಬೇಕಾಗಿದೆ. ವಿದ್ಯಾವಂತರೆನಿಸಿಕೊಂಡವರು, ಕನ್ನಡದ ಅಭಿಮಾನಿಗಳು ಉನ್ನತ ಮಟ್ಟದ ವೈಜ್ಞಾನಿಕ, ತಾಂತ್ರಿಕ, ಸಾಂಸ್ಕೃತಿಕ ಸಭೆ ಸಮಾರಂಭಗಳಲ್ಲಿ ಕನ್ನಡದಲ್ಲಿ ವ್ಯವಹರಿಸಲು ಸಂಕೋಚಪಡುತ್ತಾರೆ. ಸ್ವತಃ ಕನ್ನಡದಲ್ಲಿ ಮಾತನಾಡುವುದು ಸುಲಭ ಎನಿಸಿದರೂ ಇಂಗ್ಲಿಷ್ ಬಾರದಿರುವುದು ತಮ್ಮ ಸಾಮರ್ಥ್ಯದ ಕೊರತೆ ಎಂದು ಭಾವಿಸುತ್ತಾರೆ. ಇಂಗ್ಲಿಷ್ಗೆ ಸಂವಾದಿಯಾದ ಭಾಷಾ ಸಂಪತ್ತು ಕನ್ನಡದಲ್ಲಿ ಇದ್ದರೂ ಅದನ್ನು ಬಳಸುವುದಕ್ಕೆ ಹಿಂಜರಿದು ಇಂಗ್ಲಿಷಿನಲ್ಲಿಯೇ ಬಳಸಲು ಮುಂದಾಗುತ್ತಿದ್ದಾರೆ. ಮಾತೃಭಾಷೆಯ ಮಹತ್ವವನ್ನರಿತ ಜಪಾನಿಯರು, ಚೀನಿಯರು ತಮ್ಮದೇ ಭಾಷೆ ಬಳಸಿ ನಮಗಿಂತಲೂ ಎಲ್ಲದರಲ್ಲಿಯೂ ಬುದ್ಧಿವಂತರಾಗಿ ಮುಂದಿದ್ದಾರೆ. ಕನ್ನಡಿಗರಿಗೆ ಮಾತ್ರ ಇಂಗ್ಲಿಷ್ ವ್ಯಾಮೋಹ ಹೆಚ್ಚಿ ಕನ್ನಡ ನಮಗೆ ಸುಲಭ ಎನಿಸಿದರೂ ಉದ್ಯೋಗ ಅವಕಾಶಗಳಿಗಾಗಿ ಎಂದು ಹೇಳಿ ತಮ್ಮ ಮಕ್ಕಳನ್ನು ಇಂಗ್ಲಿಷ್ ಶಾಲೆಗಳಿಗೆ ಕಳಿಸುತ್ತಿದ್ದಾರೆ. ಇಲ್ಲಿ ನಮಗೆ ಇಂಗ್ಲಿಷ್ ಬೇಡವೇ ಎಂಬ ಪ್ರಶ್ನೆ ಏಳಬಹುದು. ಇಂಗ್ಲಿಷ್ ಬೇಕು, ಆದರೆ ಯಾವಾಗ ಬೇಕು, ಎಷ್ಟು ಬೇಕು ಎಂಬುದು ನಮ್ಮ ಮುಂದಿರುವ ಪ್ರಶ್ನೆ. ನಮ್ಮ ಶಿಕ್ಷಣ ತಜ್ಞರು ಮತ್ತು ಮನೋವಿಜ್ಞಾನಿಗಳು ಹೇಳಿರುವಂತೆ ಮಗುವಿನ ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿಯೇ ಮುಂದುವರಿಸಬೇಕು. ಒಂದು ಹಂತದ ಬಳಿಕ ಮತ್ತೊಂದು ಭಾಷೆಯಲ್ಲಿ ಶಿಕ್ಷಣ ಕೊಡಿಸಿದರೆ ಆಯಿತು. ವೈಜ್ಞಾನಿಕವಾಗಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪ್ರಾಥಮಿಕ ಹಂತದಲ್ಲಿ ಕೊಡಿಸಬೇಕಾಗಿದೆ. ಸಂವಹನ ಮತ್ತು ಅರ್ಥೈಸುವಿಕೆಯಲ್ಲಿ ಮಾತೃಭಾಷೆಯ ಪಾತ್ರ ಅತ್ಯಂತ ಮಹತ್ವದ್ದು. ಮಕ್ಕಳು ಮನೆಯಲ್ಲಿ ಮತ್ತು ಸಾಮಾಜಿಕವಾಗಿ ಮಾತನಾಡುವ ಭಾಷೆಯಲ್ಲಿ ಶಿಕ್ಷಣ ಕೊಡಿಸಿದರೆ ಅದು ವೈಜ್ಞಾನಿಕವಾಗಿ ಸರಿಯಾದ ಕ್ರಮವಲ್ಲ. ಆದ್ದರಿಂದ ಪ್ರಾಥಮಿಕ ಶಾಲೆಗಳನ್ನು ಉತ್ತಮಪಡಿಸಿ
ಅನುಭವಿ ಮತ್ತು ಬದ್ಧತೆಯುಳ್ಳ ಶಿಕ್ಷಕರನ್ನು ಕನ್ನಡದ ಶಾಲೆಗಳಿಗೆ ನೇಮಿಸಬೇಕಾಗಿದೆ. ಕನ್ನಡದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯಗೊಳಿಸಬೇಕಾಗಿದೆ. ಆಂಗ್ಲ ಭಾಷೆಯನ್ನು ಒಂದು ಭಾಷೆಯಾಗಿ ಬೋಧಿಸುವಂತಾಗಲಿ. ಕನ್ನಡದ ಮೂಲಕ ಇಂಗ್ಲಿಷ್ ಭಾಷೆಯ ಪರಿಣತಿ ಸಾಧಿಸುವಂತಾಗಲಿ. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿರುವ ಸಾಮ್ಯತೆ, ವ್ಯತ್ಯಾಸ, ಆಸಕ್ತಿಕಾರಕ ವಿಷಯಗಳ ಬೋಧನೆಯಿಂದಾಗಿ ಮಾತೃಭಾಷೆ ಆಧಾರಿತ ಪ್ರಾಥಮಿಕ ಶಿಕ್ಷಣದಿಂದ ಬರೆಯುವ ಮತ್ತು ಓದುವ ಎರಡೂ ಕೌಶಲ್ಯಗಳನ್ನು ಏಕಕಾಲದಲ್ಲಿ ಸಾಧಿಸಿದಂತಾಗುತ್ತದೆ. ಜೊತೆಗೆ ಏಕಮುಖೀಯ ಬೋಧನೆಗಿಂತ ತರಗತಿಯಲ್ಲಿ ವಿದ್ಯಾರ್ಥಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡುತ್ತದೆ. ಮಾತೃಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಸರಾಗವಾಗಿಯೇ ಇಂಗ್ಲಿಷಿನಲ್ಲಿಯೂ ಮಾತನಾಡಬಲ್ಲ ಅನೇಕ ವ್ಯಕ್ತಿಗಳು ನಮ್ಮ ನಡುವೆ ಇದ್ದಾರೆ. ಕನ್ನಡ ನಾಡಿನ ಪ್ರಸಿದ್ಧ ವಿಜ್ಞಾನಿ CNR ರಾವ್ ಕನ್ನಡದಲ್ಲಿಯೇ ವ್ಯಾಸಂಗ ಮಾಡಿದವರು. ಇದರ ಜೊತೆಗೆ ಅನೇಕ IAS, KAS ಅಧಿಕಾರಿಗಳು ಕೂಡ ಕನ್ನಡ ಮಾಧ್ಯಮದಲ್ಲಿಯೇ ವ್ಯಾಸಂಗ ಮಾಡಿ ಕನ್ನಡದಲ್ಲಿಯೇ ಪರೀಕ್ಷೆ ಬರೆದು ಯಶಸ್ಸು ಗಳಿಸಿದ್ದಾರೆ. ಆದ್ದರಿಂದ ನಮ್ಮ ಮಕ್ಕಳು ತಾವಿಟ್ಟ ಗುರಿಯನ್ನು ತಲುಪಲು, ತಾವು ಕಂಡ ಕನಸನ್ನು ಈಡೇರಿಸಿಕೊಳ್ಳಲು ಶಿಕ್ಷಣ ತಳಹದಿಯನ್ನು ಮಾತೃಭಾಷೆಯ ಮೂಲಕವೇ ಕಟ್ಟೋಣ. ತಾಯಿಯಿಂದ ಕಲಿತ ನುಡಿ ಹೃದಯದ ಭಾಷೆ, ಅದು ಭಾವನೆಗಳ ಭಾಷೆ. ಇದರ ಮೂಲಕವೇ ಬೆಳೆದ ಕನ್ನಡದ ನೂರಾರು ಕವಿವರ್ಯರು, ಸಂಗೀತಗಾರರು, ಸಾಹಿತಿಗಳ ಸಾಧನೆ ನಮ್ಮ ಮುಂದೆ ಇರುವಾಗ ನಮ್ಮದಲ್ಲದ ಮತ್ತು ಕಷ್ಟಪಟ್ಟು ಕಲಿಯುವ ಭಾಷೆಯ ಮೇಲಿನ ವ್ಯಾಮೋಹ ಕಡಿಮೆಯಾಗಲಿ. ಕುವೆಂಪು ಹೇಳುವಂತೆ, ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು, ಕನ್ನಡ ಕನ್ನಡ ಹಾ ಸವಿ ಕನ್ನಡ ಎಂಬ ಘೋಷವಾಕ್ಯ ಮೊಳಗಲಿ. ನಾವೆಲ್ಲರೂ ಮಾತೃಭಾಷೆಯ ಮೂಲಕ ಉಸಿರಾಡೋಣ. ಇದು ನಮ್ಮ ತಾಯಿ ಧ್ವನಿ. ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಗುರುತು ಮಾತೃಭಾಷೆಯ ಮೇಲಿರಲಿ. ಮಾತೃಭಾಷೆಯನ್ನು ಪ್ರೀತಿಸೋಣ, ಅದರಲ್ಲೇ ಅರಳೋಣ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಕವಿ ಕುವೆಂಪು ಅವರ ನುಡಿಯಂತೆ ಮಾತೃಭಾಷೆಯ ಮೂಲಕ ಬದುಕೋಣ. ಕನ್ನಡ ನಮ್ಮ ಹೃದಯದಲ್ಲಿ ಅನುರಣಿಸಲಿ. ಇದು ಕೇವಲ ಭಾಷೆಯಲ್ಲ, ಅದು ನಮ್ಮ ಜೀವನಾಡಿ. ಇದುವರೆಗೆ ಮಾತೃಭಾಷೆಯ ಪ್ರಾಮುಖ್ಯತೆ ಈ ಕುರಿತು ಮಾತನಾಡಿದವರು ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ. ಇದಾಗಿತ್ತು ಇಂದಿನ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.